ಸರ್ ಏನಿಲ್ಲ, ಕಂದಾಯ ಇಲಾಖೆಯಲ್ಲಿ ತುಂಬ ಸಮಸ್ಯೆ ಇದೆ ಅಂತಕ್ಕಂಥದ್ದು ಸಾರ್ವಜನಿಕರು ದೂರ ಆಗಿತ್ತು. ಸಾರ್ವಜನಿಕರು ಸಮಸ್ಯೆನ ಬಗೆಹರಿಸಬೇಕು ಅಂತೇಳಿ, ಯಾಕಂದರೆ ನಾನೊಬ್ಬ ಶಾಸಕನಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಸಾರ್ವಜನಿಕರು ದೂರು ಕೊಟ್ಟಾಗ ನಾನು ಅದನ್ನು ಸ್ವೀಕಾರ ಮಾಡಬೇಕು ಮತ್ತು ಅದಕ್ಕೆ ಪರಿಹಾರ ಹುಡುಕಬೇಕು. ಅದಕ್ಕೆ ಆ ದಿಕ್ಕಿನಲ್ಲಿ ಇವತ್ತು ಕಂದಾಯ ಅದಾಲತ್ ಅಂತ ಮಾಡಿದ್ದೀನಿ, ಸರ್ವೆ ಅದಾಲತ್ ಅಂತ ಮಾಡಿದ್ದೀನಿ. 2 ಹೋಬಳಿನ ಇಲ್ಲಿ ಸ್ವೀಕಾರ ಮಾಡ್ತಾವ್ರೆ. ಇನ್ನೊಂದು ಆ ಹೋಬಳಿ ಹೆಡ್ ಕ್ವಾರ್ಟರ್ಗಳೆಲ್ಲ ಮಾಡ್ತಾಯಿದ್ದಾರೆ, ಕುದೂರು ತಿಪ್ಸಂದ್ರನ. ಏನು ಸಮಸ್ಯೆ ಇದ್ರೂ ಕೂಡ ಇನ್ನೊಂದು ತಿಂಗಳಾದಮೇಲೆ ಈಗ ಒಂದು ಆ್ಯಪ್ ಕೂಡ ಮಾಡ್ತಾಯಿದ್ದೀವಿ, ಪೋರ್ಟಲ್. ಇವತ್ತು ಏನೇನು ಅರ್ಜಿಗಳು ಕೊಟ್ಟು ಆ ಪೋರ್ಟಲ್ನಲ್ಲಿ ನಾವು ಅದನ್ನೆಲ್ಲ ಫೀಡ್ ಮಾಡ್ತೀವಿ. ಅದನ್ನು ಫಾಲೋ ಮಾಡ್ಬೋದು. ರೈತರು ತಮ್ಮ ಮೊಬೈಲ್ ಮುಖಾಂತರನೇ ಎಲ್ಲೆಲ್ಲ ಐತೆ ಏನು ಅಂತ ಫಾಲೋ ಮಾಡ್ಬೋದು. ಕೆಲಸ ಮಾಡದೇ ಇದ್ದರೆ ಅಧಿಕಾರಿಗಳು ಅವ್ರ ಮನೆಗೆ ಹೋಗ್ತಾರೆ. ಬೋಗಸ್ ಯಾರು ಬಂದು ಬೋಗಸ್ ಕೊಟ್ಟಿದ್ರೆ ಅವ್ರನ್ನ ಜೈಲಿಗೆ ಕಳಿಸ್ತೀವಿ. ಪ್ರಾಮಾಣಿಕವಾಗಿ ಕೆಲಸ ಆಗಬೇಕು, ಯಾರಿಗೆ ಲೀಗಲ್ ಆಗೈತೆ ಅವ್ರಿಗೆ ಆಗಬೇಕು. ಸುಮ್ಮನೆ ಬೋಗಸ್ ಕೊಡೋದು, ಇಲ್ಲಿ ಸುಮ್ಮನೆ ಸುತ್ತೋದು ಮಾಡಿದ್ರೆ ಅವ್ರು ಜೈಲಿಗೆ ಹೋಗ್ತಾರೆ. ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಅವ್ರನ್ನ ಮನೆಗೆ ಕಳಿಸ್ತೀವಿ. ತೀರ್ಮಾನ ಮಾಡಿದ್ದೀವಿ. ಅಂದರೆ ನಾನೀಗ ಹೇಳಿ ಭಾಷಣ ಏನು ಮಾಡಿದೆ, ಒತ್ತುವರಿ ಆಗಿರೋರೆಲ್ಲ ಬಿಡಬೇಕು ಅಂತ ಹೇಳಿದ್ದೀನಿ. ನಾವೇ ಅಂತ ಹೇಳಿದ್ದೀನಿ, ನಾನೇ ಜವಾಬ್ದಾರಿ ಅಂತ ಹೇಳಿದ್ನಲ್ಲ. ಅಯ್ಯೋ ನಿನ್ನ ಮನ್ಕಾಯಿನಾಗ ಹೇಳ್ತಾ ಇದ್ರೆ ಹೇಳಿದ್ದೀನಿ. ಒತ್ತುವರಿನೂ ನಿಂದು ಒತ್ತುವರಿ ಆಗಿರೋ ಸ್ಕೆಚ್ ಕೊಟ್ಟ ತಕ್ಷಣ ಅವ್ನು ಬಿಡಬೇಕು. ಬಿಡದೆ ಅವ್ರನ್ನ ಕ್ರಮ ತಗೊಳ್ಳೋಕೆ ಹೇಳಿದ್ದೀನಿ. ಅಧಿಕಾರಿಗಳು ಪೊಲೀಸರು ಸ್ಪಾಟಿಗೆ ಬಂದು ಬಿಡಿಸ್ತೀವಿ. ಒಳ್ಳೆಕತ್ತಲ್ಲ ಹಣ ಒಂದು ಈಗ ನೋಡ್ರಿ, ಒಂದು ವರ್ಷದಲ್ಲಿ 2 ಬಾರಿ ಈ ಥರ ಮಾಡ್ಬೇಕು ಅಂತ ಮಾಡಿದ್ದೀನಿ. ಇನ್ನು ಒಂದು ತಿಂಗಳಾದ್ಮೇಲೆ ಇಲ್ಲೇ ಡೇಟ್ ಇಲ್ಲೇ ಕೊಡ್ತೀನಿ ನಿಮಗೆ. ಅಧಿಕಾರಿಗಳು AC ಅವರು ಇಲ್ಲೇ ಇರ್ತಾರೆ. ಸಾಧ್ಯವಾದರೆ ಜಿಲ್ಲಾಧಿಕಾರಿಗಳನ್ನೇ ಇಲ್ಲಿ ಕರೆಸ್ತೀವಿ. ಮತ್ತು DDLR ಇರ್ತಾರೆ. ಎಲ್ಲಿ ಎದುರುಗಡೆ ಚರ್ಚೆ ಆಯ್ತದೆ. ನೀವೆಲ್ಲ ಇರ್ಬೋದು ಮಾಧ್ಯಮದವರು. ತಪ್ಪು ಯಾರ್ದು, ಸುಳ್ಳು ಯಾರು, ಯಾವ ಅಧಿಕಾರಿ ಕೆಲಸ ಮಾಡಿಲ್ಲ, ಇದೆಲ್ಲ ಆಗ್ಬೇಕು, ತೀರ್ಮಾನ ಆಗಬೇಕು. ಅದಕ್ಕೋಸ್ಕರ ಚಾಲನೆ ಕೊಟ್ಟಿದ್ದೀವಿ. ಮಾಡದೇ ಇದ್ರೆ ನಾವೇ ಬಿಡಲ್ಲ. ಕಠಿಣ ಕ್ರಮ ಯಾರು ತಪ್ಪು ಮಾಡ್ತಾರೋ ಅವ್ರ ಮೇಲೆ ಕ್ರಮ ಆಗಲೇಬೇಕು. ಈ ದೂರದಲ್ಲ, ಈ ದೂರನ ತಪ್ಪಿಸ್ಬೇಕು ಅಂತ ಮಾಡಿದ್ದೀವಿ. ಪ್ರತಿ ವರ್ಷ 2 ಸಾರಿ ಮಾಡಬೇಕು ಅಂತ ಮಾಡಿದ್ದೀವಿ. ಒಂದು ಜನವರಿನಲ್ಲಿ, ಇನ್ನೊಂದು ಜುಲೈನಲ್ಲಿ. ಸಮಸ್ಯೆ ಇರ್ತಕ್ಕಂಥದ್ದು ಅಲ್ಲ ಸ್ಥಳದಲ್ಲೇ ಬಗೆಹರಿಸಬೇಕು ಅಂತ. ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾನೆ ಇದ್ದೀರಾ ಸರ್, ಜನಗಳ ಅಭಿಪ್ರಾಯ ಏನು ಸರ್? ಈ ಕಂದಾಯದ ಸಮಸ್ಯೆನೇ ಜಾಸ್ತಿ ಜನಗಳಿಗೆ. ವೈಯಕ್ತಿಕವಾಗಿ ಗ್ರಾಮಗಳಲ್ಲಿ ಕೆಲಸ ಮಾಡ್ಕೊಡ್ತಾ ಇದ್ದೀವಿ. ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡೋದು ಒಂದು ಪರ ಆದರೆ, ಸಾಮಾನ್ಯ ರೈತರು ನೆಮ್ಮದಿಯಾಗಿ ಜೀವನ ಮಾಡಬೇಕಲ್ಲ, ಅದು ಒಂದು ಆಗಬೇಕಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮೊನ್ನೆ ಅಷ್ಟಗುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೋಲೂರಿಗೆ ಸೇರಿದೆ, ಬಟ್ ಮಾಗಡಿಗೆ ಸೇರ್ಪಡೆ ಆಗಿದೆ ಅನ್ನೋದು. ಇಲ್ಲ, ಅದು ಜನಗಳ ಅಭಿಪ್ರಾಯ ತಗೊಳ್ಳೋಕೆ ಹೇಳಿದ್ದೀವಿ. ಜನಗಳ ಅಭಿಪ್ರಾಯ ಜಾಸ್ತಿ ಸೋಲೂರಿಗೆ ಸೇರಲಿ ಅಂದರೆ ಸೋಲೂರಿಗೆ ಸೇರ್ತದೆ, ಮಾಗಡಿಗೆ ಬೇಕು. ಯಾಕಂದರೆ ಪಂಚಾಯತಿ ಮಾದಗಂಡಹಳ್ಳಿ ಪಂಚಾಯತಿ ಅದು. ಅದಕ್ಕೋಸ್ಕರ ನಮ್ಮ ಹತ್ರ ಬಂದು ಹೇಳೋದಕ್ಕೆ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಅದನ್ನು ತೀರ್ಮಾನ ಮಾಡ್ತಕ್ಕಂಥವ್ರು ಅಧಿಕಾರಿಗಳು. ಥ್ಯಾಂಕ್ ಯು.